ಕಲರಿಂಗ್ಸ್ ಅದು ಇದು ಮಾಡಿಸಿ ಅರ್ಧ ಕಲರಿಂಗ್ ಮಾಡಿ ನನ್ನ ಹೇರ್ ಅರ್ಧ ಡ್ಯಾಮೇಜ್ ಆಗಿಬಿಟ್ಟಿತ್ತು. ಇದು ಬಂದು ಮಾಯ್ಶ್ಚರೈಸರ್ ಕಿಕ್ ಸ್ಪ್ರೇ ಕಂಡೀಷ್ನರ್ ಅಂತ ಮೈಲ್ಡ್ ಆಗಿದೆ, ಪರ್ಫ್ಯೂಮ್ ಸ್ಮೆಲ್ಲು ತುಂಬ ಚೆನ್ನಾಗಿದೆ ನನಗೆ. ಬಟ್ ನನಗೆ ಬಾಡಿ ಟ್ಯಾನ್ ಆಗಿಬಿಟ್ರೆ ಹ್ಯಾಂಡ್ ಆ್ಯಂಡ್ ಲೆಗ್ ಎಲ್ಲ ತುಂಬ ಕಷ್ಟ ಆಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇನ್ನು ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟುಡೇ ವ್ಲಾಗ್ ಏನಾಗಿದೆ ಅಂದರೆ ನನ್ನ ಒಂದು ನಾಯಕದಲ್ಲಿ ನಾನೊಂದು ಪಾರ್ಸಲ್ನ ರಿಸೀವ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇಷ್ಟಿದೆ ಆ್ಯಂಡ್ ಇನ್ನೂ ಒಂದು ಕೂಡ ಬ್ಯಾಲೆನ್ಸ್ ಇದೆ, ಬಟ್ ಅದನ್ನು ನಾಳೆ ಬರೋದು, ಅದಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಜಸ್ಟ್ ಇಷ್ಟು ಫಿನಿಶಿಂಗ್ ಮಾಡೋಣ ಅಂದ್ಕೊಂಡಿದ್ದೆ. ಅದು ಇನ್ನೊಂದು ಪಾರ್ಟ್ 2 ಅಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ನಾನು ಯಾವುದು ಪಾರ್ಸಲ್ನ ಆರ್ಡ್ರ್ ಮಾಡಿದ್ದೀನಿ, ಏನು ರಿಸೀವ್ ಮಾಡ್ಕೊಂಡಿದ್ದೀನಿ, ಅದ್ರ ಪ್ರೈಸ್ ಎಷ್ಟು ಏನು ಇಲ್ಲ ಅಂತ ನಾನು ನಿಮ್ಗೆ ಇವತ್ತು ಕಂಪ್ಲೀಟಾಗಿ ಹೇಳ್ತೀನಿ. ಪ್ರೈಸೆಲ್ಲ ಹೇಳೋಕ್ಕಾಗಿಲ್ಲ ಅಂದರೆ ಎಷ್ಟಾಗುತ್ತೋ ಅಷ್ಟು ಹೇಳ್ತೀನಿ. ಆ್ಯಂಡ್ ಯಾರಿಗಾರು ಈ ಪ್ರಾಡಕ್ಟ್ ಬೇಕು ಅಂದರೆ ನನಗೆ ಕಮೆಂಟ್ ಹಾಕಿ, ಅದರಲ್ಲಿ ನಾನು ನಿಮಗೆ ಲಿಂಕ್ ಹಾಕ್ತೀನಿ. ಸೊ ಈಗ ಬನ್ನಿ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ನಾನು ಓಪನ್ ಮಾಡಿದ್ದೀನಿ, ಅಂದರೆ ಓಪನ್ ಮಾಡಿ ನೋಡ್ಬಿಟ್ಟು ಹಂಗೆ ಇಟ್ಟಿದ್ದೀನಿ. ಬಿಕಾಸ್ ನನಗೆ ಏನಂದರೆ ಏನಾದರೂ ಪಾರ್ಸಲ್ ತೊಗೊಂಡ್ಬಿಟ್ರೆ ಅದನ್ನು ಅನ್ಬಾಕ್ಸಿಂಗ್ ಮಾಡೋದು ಒಂಥರ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ ನನಗೆ, ಅದಕ್ಕೋಸ್ಕರ ತಗೊಂಡು ಇಟ್ಟಿದ್ದೀನಿ. ಇನ್ನು ನೋಡಿ ಇಟ್ಟಿದ್ದೀನಿ ಆಲ್ರೆಡಿ. ಬಟ್ ಇವಾಗ ನಿಮ್ಮ ಜೊತೆ ವ್ಲಾಗಲ್ಲಿ ನಾನು ಇದನ್ನು ಶೇರ್ ಮಾಡ್ಕೋತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಫಸ್ಟ್ ಒಂದು ಬಂದು ಈ ಸ್ಮಾಲ್ ಬಾಕ್ಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ಏನಂತ ನಾನು ನಿಮ್ಗೆ ತೋರಿಸ್ತೀನಿ ಇವಾಗ. ಇದು ಬಂದು ಸಿರಮ್. ಫಸ್ಟ್ ಒಂದು ಬಂದು ನಾನು ಈ ಸಿರಮ್ನ ತಗೊಂಡಿದ್ದೀನಿ ಆ್ಯಂಡ್ ಇದ್ರ ಪ್ರೈಸ್ ಬಂದು 467 ಇದೆ. ಆ್ಯಂಡ್ ಇದರಲ್ಲಿ ಏನೇನಿದೆ ಅಂದರೆ ಸ್ಯಾಲಿಸಿಲಿಕ್ ಆ್ಯಸಿಡ್ ಇದೆ, 2% ಸ್ಯಾಲಿಸಿಲಿಕ್ ಆ್ಯಸಿಡ್ ಇದೆ ಆ್ಯಂಡ್ 5% ನಿಯಾಸಿನಮೈಡ್ ಆಸಿಡ್ ಸಿರಮ್. ಇದು ಬಂದು ಟೀ ಟ್ರೀ ಆಯಿಲ್ದು ಸಿರಮ್ ಬಂದು ಸ್ಯಾಲಿಸಿಲಿಕ್ ಆ್ಯಸಿಡ್ ಇದೆ, ನಿಯಾಸಿನಮೈಡು ಇರೋದ್ರಿಂದ ತುಂಬ ಬೆನಿಫಿಟ್ ಇದೆ ನಿಮ್ಮ ಒಂದು ಸ್ಕಿನ್ಗೆ. ಸೊ ಇದನ್ನು ನಾನು ಫಸ್ಟ್ ಟೈಮ್ ಪರ್ಚೇಸ್ ಮಾಡಿದ್ದೀನಿ. ಸೊ ಇದ್ರದ್ದು ರಿವ್ಯೂ ಹೇಗಿದೆ ಅಂದ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ಏನಾದ್ರು ವ್ಲಾಗ್ ಮಾಡಿದಾಗ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸೊ ನನ್ನ ಒಂದು ಒಪಿನಿಯನ್ ಪ್ರಕಾರ ಚೆನ್ನಾಗಿದೆ ಅಂತ ಆಲ್ರೆಡಿ ನಾನು ಎಷ್ಟೋ ರಿವ್ಯೂ ಅಲ್ಲಿ ನೋಡಿದ್ದೀನಿ, ಅದರಿಂದ ನಾನು ಪರ್ಚೇಸ್ ಮಾಡಿದ್ದೀನಿ. ಫಸ್ಟ್ ಒನ್ ಇದು. ಆ್ಯಂಡ್ ಗೋ ಟು ನೆಕ್ಸ್ಟ್ ಬಾಕ್ಸ್ ಬಂದು ಇದು. ನೆಕ್ಸ್ಟ್ ಒನ್ ಬಂದು ಇದ್ರ ಮೇಲೆ ಬರೆದಿದೆ ನೋಡಿ, 1763 ಫುಲ್ಲು ಬೆಲೆ ಇದೆ ಅಂತೆಲ್ಲ ಓಪನ್ ಮಾಡಿ ತೋರಿಸ್ತೀನಿ. ಫಸ್ಟ್ ಒನ್ ಬಂದು ನಾನು ಕಾರ್ಮೆಸಿ ಅವರ ಫೇಶಿಯಲ್ ರೇಸರ್ನ ಆರ್ಡರ್ ಮಾಡಿದ್ದೆ. ಏನಾದರೂ ಸ್ಕಿನ್ ಮೇಲೆ ಎಕ್ಸ್ಟ್ರಾ ಏರ್ ಇದ್ದರೆ ಅದನ್ನು ರಿಮೂವ್ ಮಾಡೋಕ್ಕೆ ನಾನು ಅದು ಯಾವ್ದು ಇದನ್ನೇ ಯೂಸ್ ಮಾಡೋದು. ಆಲ್ರೆಡಿ ನಾನು ಇದು ಸ್ಟೋನ್ ತೊಗೊಂಡು ಯೂಸ್ ಮಾಡ್ತಾನೆ ಇದ್ದೀನಿ. ನನ್ನ ಒಂದು ಫೇವ್ರೆಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ, ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟು. ಇದು ಬಂದು ಇದ್ರ ಪ್ರೈಸ್ ಬಂದು 249 ಇದೊಂದು. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ದ ಆರ್ಡಿನರಿ ಹೇರ್ ಸಿರಮ್ನ ತೊಗೊಂಡಿದ್ದೀನಿ. ನನ್ನ ಹೇರ್ ಆ್ಯಕ್ಚುಲಿ ತುಂಬ ಡ್ಯಾಮೇಜ್ ಆಗಿಬಿಟ್ಟಿದೆ. ಬಿಕಾಸ್ ನನಗೆ ಕಲರಿಂಗ್ಸ್ ಅದು ಇದು ಮಾಡಿಸಿ ಕಲರಿಂಗ್ ಮಾಡಿ ನನ್ನ ಹೇರ್ ಅರ್ಧ ಡ್ಯಾಮೇಜ್ ಆಗಿಬಿಟ್ಟಿತ್ತು. ಇದು ಬಂದು ಹೇರ್ ರಿಪೇರ್ ಸಿರಮ್ಮು, ಹೇರ್ ಕೇರ್ದು ಆರ್ಡಿನರಿದು ತುಂಬ ಚೆನ್ನಾಗಿದೆ. ಸೊ ಇದು ಬಂದು ನಾನು ಮಿನಿ ಸಿರಮ್ ತೊಗೊಂಡಿದ್ದೀನಿ. ಇನ್ನೊಂದು ದೊಡ್ಡದಿದೆ, ಅದನ್ನು ತಗೊಳಕ್ಕೆ ಹೋಗಿಲ್ಲ. ಫಸ್ಟ್ ಏನು ತೊಗೊಂಡು ಟ್ರೈ ಮಾಡಿ ಆ್ಯಂಡ್ ನೆಕ್ಸ್ಟು ಅದಕ್ಕೆ ಹೋಗೋಣ ಅಂದ್ಬಿಟ್ಟು ಸೊ ತೊಗೊಂಡಿದ್ದೀನಿ. ಇದ್ರ ಪ್ರೈಸು ಬಂದು ಪ್ರೈಸ್ 1350, 1350 ರೂಪಾಯಿ ಇದ್ರ ಪ್ರೈಸ್ ಬಂದು. ಸೆಕೆಂಡ್ ಒನ್ ಬಂದು ಹೇರ್ ಕೇರ್ ಸಿರಮ್. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ನಾನು ಇದೊಂದು ಪ್ಯಾಕ್ನ ತಗೊಂಡಿದ್ದೆ, ಕೊಕೊನಟ್ ಆಯಿಲ್ ಡೀಪ್ ಕಂಡೀಷ್ನಿಂಗ್ ಪ್ರೋಟೀನ್ ಪ್ಯಾಕ್. ಇದು ಒಂದು ಇದರಲ್ಲಿ ವಿಟಮಿನ್ ಇ ಇದೆಯಂತೆ. ಸೊ ಇದನ್ನು ಟ್ರೈ ಮಾಡೋಣ ಅಂತ ತೊಗೊಂಡಿದ್ದೀನಿ. ನಿಮ್ಮ ಒಂದು ಹೇರ್ಗೆ ಮಾಯ್ಶ್ಚರೈಸರ್ ಕೊಡುತ್ತೆ, ಇದು ಮಾಯ್ಶ್ಚರೈಸರ್ ಬೂಸ್ಟ್ ಅಂತಿದೆ. ಸೊ ನೋಡೋಣ, ಟ್ರೈ ಮಾಡೋಣ. ಆ್ಯಂಡ್ ಇದ್ರ ಪ್ರೈಸ್ ಬಂದು 250 rupees ಇದು. ಇದೊಂದು ತೊಗೊಂಡಿದ್ದೀನಿ. ಆ್ಯಂಡ್ ಅದನ್ನು ನಾನು ತಗೊಂಡೆ, ಇನ್ನೊಂದು ಇದೆ ತೋರಿಸ್ತೀನಿ.
ಏನಿಲ್ಲ. ಆ್ಯಂಡ್ ಇಷ್ಟು ನಾನು ಇದೊಂದಿಷ್ಟು ತಗೊಂಡೆ ಅಂದ್ಬಿಟ್ಟು ಅದ್ರ ಜೊತೆಗೆ ಕಾಂಪ್ಲಿಮೆಂಟ್ರಿ ಆಗಿ ನನಗೆ ಇದೊಂದು ಲಾರಿಯಲ್ ಪ್ರೊಫೆಷ್ನಲ್ ಪ್ಯಾರಿಸ್ದು ಹೇರ್ ಮಾಸ್ಕ್ ಒಂದು ಫ್ರೀಯಾಗಿ ಕೊಟ್ಟಿದ್ದಾರೆ, ಕಾಂಪ್ಲಿಮೆಂಟ್ರಿಯಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ನನಗೆ ಇದೊಂದು ಕ್ರೀಮ್ನ ಕೊಟ್ಟಿದ್ದಾರೆ. ಇದನ್ನ ಪ್ಯಾಕೆಟಲ್ಲಿದೆ ನೋಡಿ. ಸೊ ಇದೊಂದು ಕೊಟ್ಟಿದ್ದಾರೆ, ಮಾಯ್ಶ್ಚರೈಸರ್ ಕ್ರೀಮ್ ಅಂತ ಇದೆ. ಒಂದಲ್ಲ 2 ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಸಿರಮ್ ಒಂದು ಕೊಟ್ಟಿದ್ದಾರೆ. ಇದೊಂದು ಸಿರಮ್ ಆಲ್ರೆಡಿ ನನ್ನ ಹತ್ರ ಈ ಸಿರಮ್ ಮಿನಿ ಸಿರಮ್ ಇದೆ, ಬಟ್ ಇದು ಪ್ಯಾಕೆಟಲ್ಲಿ ಒಂದು ಫ್ರೀಯಾಗಿ ಕೊಟ್ಟಿದ್ದಾರೆ. ಸೊ ಈ ಬಾಕ್ಸ್ ಬಂದು ಇಷ್ಟಿದೆ. ಆ್ಯಂಡ್ ಗೋ ಟು ದ ನೆಕ್ಸ್ಟ್ ಬಾಕ್ಸ್ ಬಂದು ಇಷ್ಟು ದೊಡ್ಡದು, ಚಿಕ್ಕದ್ರಿಂದ ದೊಡ್ಡದು ಕೊಡ್ತಾಯಿದ್ದೀನಿ ನಾನು. ಇದ್ರ ಪ್ರೈಸ್ ಬಂದರು 3078. ಎಸ್, ಓಪನ್ ಮಾಡುವ. The first one product is ಬಿಸಿ ಬೋನಫಿಲ್. ಆ್ಯಕ್ಚುಲಿ ಇದು ನನ್ನ ನೇಮೇ ಗೊತ್ತಾಗಲ್ಲ ಸರಿಯಾಗಿದ್ರು, ಇದೇ ಒಂಥರ ಡಿಫ್ರೆಂಟ್ ಆಗಿದೆ. ಇದೊಂದು ಇದು ಬಂದು ಮಾಯ್ಶ್ಚರೈಸರ್ ಕಿಕ್ ಸ್ಪ್ರೇ ಕಂಡೀಷ್ನರ್ ಅಂತ ಇದೆ. ಅಂದರೆ ತುಂಬ ಚೆನ್ನಾಗಿದೆ ಅಂತ ರಿವ್ಯೂ ನೋಡಿದ್ದೆ ಇದು ಬಾಟಲ್ದು. ನಾನು ನೈಕಾದಲ್ಲಿ ಇದೆಲ್ಲ ನಾನು ಪರ್ಚೇಸ್ ಮಾಡಿದೆ, ನೈಕಾದಲ್ಲೇ ತುಂಬ ನೋಡಿದ್ದೆ. ಆ್ಯಂಡ್ ಯೂಟ್ಯೂಬಲ್ಲೂ ಕೂಡ ತುಂಬ ರಿವ್ಯೂ ನೋಡಿದ್ದೆ. ನನ್ನ ಒಂದು ಹೇರ್ಗೆ ಸ್ವಲ್ಪ ಮಾಯ್ಶ್ಚರೈಸರ್ ಆಗಲಿ ಅಂದ್ಬಿಟ್ಟು ಇದೊಂದು ತೊಗೊಂಡಿದ್ದೀನಿ. ಇದೊಂದು ಸ್ಪ್ರೇ ತೊಗೊಂಡಿದ್ದೀನಿ. ಇದ್ರ ಪ್ರೈಸ್ ಬಂದು 1100 ಇದೊಂದು. ಆ್ಯಂಡ್ ನೆಕ್ಸ್ಟ್ ಬಂದು ನಾನು ಬಾಡಿ ಶವರ್ ಜೆಲ್ನ ಯೂಸ್ ಮಾಡ್ತಿದ್ದೆ. ಈಗ ಜಸ್ಟ್ ರೀಸೆಂಟಾಗೇನೋ ಸ್ಕಿಪ್ ಮಾಡಿದ್ದೆ, ಮೈಸೂರು ಸ್ಯಾಂಡಲ್ ಸೋಪ್ನ ಯೂಸ್ ಮಾಡ್ತಿದ್ದೆ. ಸೊ ಅದು ತುಂಬ ಚೆನ್ನಾಗಿದೆ, ನನ್ನ ಒಂದು ಸ್ಕಿನ್ಗೆ ಬಾಡಿಗೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಅದ್ರ ಜೊತೆ ನಾನು ಇವಾಗ ಇದೊಂದು ಇಷ್ಟ ಆಯಿತು ನೈಕಾದು. ಆ್ಯಂಡ್ ಇದ್ರ ಸ್ಮೆಲ್ ತುಂಬ ಚೆನ್ನಾಗಿದೆ ಅಂತ ಕೇಳಿದ್ದೆ. ಆ್ಯಂಡ್ ರಿವ್ಯೂ ಕೂಡ ಟು ಬಿ ಆನೆಸ್ಟ್ ತುಂಬ ಚೆನ್ನಾಗಿ ಬಂದಿದೆ. ಒಂದು ಸಲ ಟ್ರೈ ಮಾಡುವ. ಅಫೋರ್ಡಬಲ್ ಪ್ರೈಸ್ಗೆ ಇದೆ ಇದು. ಆ್ಯಕ್ಚುಲಿ ಸ್ಮೆಲ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಇದೊಂದು. ಇದ್ರ ಪ್ರೈಸ್ ಐ ಥಿಂಕ್ 399. ಇದ್ರ ಪ್ರೈಸ್ ಬಂದು 399 ಇದೆ. ಇದೊಂದು ತಗೊಂಡಿದ್ದೀನಿ. ಆ್ಯಂಡ್ ಇದು ಬಂದು ವಿಕ್ಟೋರಿಯಾ ಸೀಕ್ರೆಟ್ ಅವರ ಪರ್ಫ್ಯೂಮ್ ತಗೊಂಡಿದ್ದೀನಿ ಒಂದು. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಇಷ್ಟು ಕಾಸ್ಟ್ಲಿದು ಒಂದು ಪರ್ಫ್ಯೂಮ್ ಅಂದರೆ ಇದೆ 3000 ರುಪೀಸ್. ಇದೊಂದು ಬಾಟಲ್ ಬಂದು ಅಷ್ಟಿದೆ ಪ್ರೈಸು. ಸೊ ತುಂಬ ಚೆನ್ನಾಗಿದೆ. ಇನ್ನೂ ಸ್ಮೆಲ್ನ ಟ್ರೈ ಮಾಡಿಲ್ಲ, ಬಟ್ ನೋಡೋಣ. ಫಸ್ಟ್ ಟೈಮ್ ಇದು ತಗೊಂಡಿದ್ದೀನಿ. ಎಸ್, ಮೈಲ್ಡಾಗಿದೆ ಪರ್ಫ್ಯೂಮ್ ಸ್ಮೆಲ್ಲು, ತುಂಬ ಚೆನ್ನಾಗಿದೆ. ನನಗೆ ಆ್ಯಕ್ಚುಲಿ ಈ ಪರ್ಫ್ಯೂಮಲ್ಲೆಲ್ಲ ಮೈಲ್ಡಾಗಿದ್ರೇ ಇಷ್ಟ ಆಗೋದು, ತುಂಬ ಓವರ್ ಆಗಿ ಅನ್ಸಿದ್ರೆ ಇಷ್ಟ ಆಗಲ್ಲ. ಇನ್ನೊಂದು ಪರ್ಫ್ಯೂಮ್ ಬರೋದಿದೆ, ಅದು ಬಂದಮೇಲೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಯಾವ್ದಾದ್ರು ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಎಸ್, ಇದು ಬಂದು ವಿಕ್ಟೋರಿಯಾ ಸೀಕ್ರೆಟು ಬಂದು ರೋಸ್ದು, ಬೇರೆ ರೋಸ್ ಇದೊಂದು ತಗೊಂಡಿದ್ದೀನಿ. ಈ ಬಾಕ್ಸ್ ಕತೆ ಮುಗೀತು. ಬಿಲ್ಲೆಲ್ಲ ಇಲ್ಲೇ ಇದೆ. ಎಸ್, ಇದು ಮುಗೀತು. ಲಾಸ್ಟ್ ಒನ್ ಬಂದು ಇಷ್ಟು ದೊಡ್ಡ ಬಾಕ್ಸ್. ಇದರಲ್ಲೇನಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಈಗ ನನಗೆ ಏನಾದರೂ ಪ್ರಾಡಕ್ಟ್ ತೊಗೊಂಡಿರ್ತೀನಿ ಅಂದರೆ ಅದನ್ನ ಅನ್ಬಾಕ್ಸಿಂಗ್ ಮಾಡೋದ್ರಲ್ಲಿ ಏನೋ ಒಂಥರ ಕ್ಯೂರಿಯಾಸಿಟಿ ಜಾಸ್ತಿ ನನಗೆ. ಅವಾಗಿನೂ ಅಷ್ಟೇ ಸಿಕ್ಕಾಪಟ್ಟೆ ಖುಷಿ. ಇದ್ರ ಪ್ರೈಸ್ ನಾನು ನಿಮ್ಗೆ ಹೇಳಿರಲ್ಲ. ಇದ್ರ ಪ್ರೈಸ್ ಬಂದು 4962 ರುಪೀಸ್.
ಇದರಲ್ಲಿ ಬಂದು ನಾನು ಫಸ್ಟ್ ಒಂದು ಬಂದು ಒಂದೇ ತೋರಿಸ್ತೀನಿ. ಇದು ಬಂದು ವಿಶ್ಕೇರ್ ಅವರ ಸನ್ಸ್ಕ್ರೀನ್ ಬಾಡಿ ಲೋಷನ್. ಎಸ್, ಇದನ್ನು ನಾನು ಕೇಳಿದ್ದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದರು, ಅದಕ್ಕೆ ಇದೊಂದು ಆರ್ಡರ್ ಮಾಡಿದ್ದೆ. ಬಂತು. ಯಾಕಂದರೆ ನಾನು ಬಿಸಿಲಲ್ಲೆಲ್ಲ ಜಾಸ್ತಿ ಓಡಾಡ್ತಿರ್ತೀನಿ, ಕೈಕಾಲಂತೂ ಸಿಕ್ಕಾಪಟ್ಟೆ ಟ್ಯಾನ್ ಆಗಿಬಿಡುತ್ತೆ. ಅದಕ್ಕೆ ನಾನು ಈ ಟ್ಯಾನ್ ಆದಾಗಲೂ ಅಷ್ಟೇ ನಾನು ಡೀಪ್ ಟ್ಯಾನ್ ಅದು ಇದೆಲ್ಲ ಏನು ಮಾಡ್ಸೋಕ್ಕೆ ಹೋಗಲ್ಲ. ಬಿಕಾಸ್ ನಾನು ಹಂಗೆ ಸುಮ್ಮನೆ ಜಸ್ಟ್ ವ್ಯಾಕ್ಸ್ ಒಂದು ಬಿಟ್ಟರೆ ಇನ್ನೇನು ಮಾಡಿಸಲ್ಲ, ಅದರಲ್ಲಿ ಮುಗಿಸ್ಕೊತೀನಿ. ಅದಕ್ಕೆ ಟ್ರೈ ಮಾಡುವ ಅಂತ ಆಲ್ರೆಡಿ ನನ್ನ ಹತ್ರ ಒಂದು ಸನ್ಸ್ಕ್ರೀನ್ ಇತ್ತು, ಅದು ಒಂದಿತ್ತು. ಬಟ್ ಇದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಅಂದ್ಬಿಟ್ಟು ವಿಶ್ಕೇರ್ ಅವ್ರದ್ದು ತೊಗೊಂಡಿದ್ದೀನಿ. ಸೊ ಇದ್ರ ರಿವ್ಯೂ ನೋಡ್ಬಿಟ್ಟು ನಾನು ನಿಮಗೆ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇದ್ರ ಪ್ರೈಸ್ ಬಂದು 499. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಇದು ಬಂದು ದ ಡರ್ಮಾಕೋ ಅವ್ರದ್ದು ಕೋಜಿಕ್ 1% ಕೋಜಿಕ್ ಆ್ಯಸಿಡ್ ಡೈಲಿ ಗ್ಲೋ ಬಾಡಿ ಸೀರಮ್ ಲೋಷನ್. ಎಸ್, ಇದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ನೋಡೋಣ ಹೇಗಿದೆ ಅಂತ ಇದ್ರ ರಿವ್ಯೂ ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ಇದ್ರ ಪ್ರೈಸ್ ಬಂದು 400 rupees. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಇದು ಬಂದು ಕೆ ಬ್ಯೂಟಿ ಅವ್ರದ್ದು ಲಿಪ್ಸ್ಟಿಕ್ಕು, ಕ್ರೀಮ್ ಲಿಪ್ಸ್ಟಿಕ್ಕು. ಇದ್ರ ಪ್ರೈಸು 1000 rupees. ಇದೊಂದು ಚಿಕ್ಕ ಲಿಪ್ಸ್ಟಿಕ್ಗೆ 1000 rupees. ಶೇಡ್ ಬಂದು ನಾನು ತಗೊಂಡಿರೋ ಶೇಡ್ ಯಾವುದು ಅಂದರೆ ಶೇಡು ಹಾಕಿಲ್ಲ, ಶೇಡ್ ಗೊತ್ತಾಯ್ತಿಲ್ಲ, ಬಟ್ ಈ ಕಲರಲ್ಲಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಲಿಪ್ಸ್ಟಿಕ್ ಮೇಲೆ ಈ ಡಿಸೈನಿಂಗ್ ನೋಡಿ ನೀವೇ, ಎಷ್ಟು ಚೆನ್ನಾಗಿ ಮಾಡಿದೆ ಡಿಸೈನಿಂಗ್, ತುಂಬ ಇಷ್ಟ ಆಯ್ತು ನನಗೆ. ಎಸ್, ಇದೊಂದು ಲಿಪ್ಸ್ಟಿಕ್ಕು. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಸೇಮ್ ವಿಶ್ಕೇರ್ ಅವ್ರದ್ದು AHA BHA ಬಾಡಿ ಲೋಷನ್. ಆ್ಯಕ್ಚುಲಿ ನಾನು ಎರಡನ್ನ ಕಾಂಬೋಲ್ ತೊಗೊಂಡಿದ್ದು, ಇವೆರಡನ್ನೂ ಕಾಂಬೋಲ್ ತೊಗೊಂಡಿದ್ದು. ಇದು ಪ್ರೈಸ್ ಬಂದು ಸೇಮ್ 500 ಎರಡು ಸೇರಿ 500 ಇದು. ನೆಕ್ಸ್ಟ್ ಒನ್ ಬಂದು ಸೇಮ್ ಅವಲ್ಲೇ ಒಂದು ಸ್ಪ್ರೇ ತೋರಿಸಿದ್ನಲ್ಲ, ಇದ್ರದ್ದು ಬಂದು ಏರ್ ರಿಪೇರ್. ಅಂದರೆ ನಾನು ತುಂಬ ಏರ್ ಸ್ಪೆಟಲ್ಸ್ ಎಲ್ಲ ಜಾಸ್ತಿ ಆಯ್ತಾ ಇರೋದು ನನ್ನ ಏರು, ಅದಕ್ಕೆ ಅಂದ್ಬಿಟ್ಟು ಈ ಶಾಂಪು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ನೋಡೋಣ, ಟ್ರೈ ಮಾಡೋಣ, ಗೊತ್ತಾಗುತ್ತೆ. ಆಲ್ಮೋಸ್ಟ್ ಈ ಶಾಂಪೂನೆಲ್ಲ ನಾನು ಸಲೂನಲ್ಲಿ ನೋಡಿದ್ದೀನಿ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ಇರಲಿ ಅಂದ್ಬಿಟ್ಟು ಇದೊಂದು ಶಾಂಪು ತೊಗೊಂಡೆ, ಟ್ರೈ ಮಾಡೋಣ ಅಂದ್ಬಿಟ್ಟು. ಇದು ಪ್ರೈಸ್ ಬಂದು 1150. ಆ್ಯಂಡ್ ಇದ್ರದ್ದು ನಾನು ಇದು ತೊಗೊಂಡಿದ್ದೀನಿ, ಶಾಂಪು ಪ್ಲಸ್ ಡ್ಯಾಮೇಜ್ ಏರ್. ಇದು ಡ್ಯಾಮೇಜ್ ಏರ್ ಏನೇ ನೀವು ಯಾರ್ಯಾರಿಗಿದ್ದೀವೋ ಅವರೆಲ್ಲ ಕೂಡ ಯೂಸ್ ಮಾಡ್ಬೋದು. ಇದು ಪ್ರೈಸ್ ಬಂದು ಎಷ್ಟು ಇದ್ರ ಪ್ರೈಸು ಎಲ್ಲಾಯಿತು ಕಾಣಿಸ್ತಾ ಇಲ್ಲ. 1150 rupees. ಇದೂ ಸೇಮ್ ಪ್ರೈಸೇ. ಸೊ ನೋಡೋಣ, ಏರ್ ಟ್ರೀಟ್ಮೆಂಟ್ಗೆ ಇವೆರಡು ತೊಗೊಂಡಿದ್ದೀನಿ, ಏರ್ ಮಾಸ್ಕ್ ಆ್ಯಂಡ್ ಶಾಂಪು. ಸೊ ನೋಡೋಣ, ಟ್ರೈ ಮಾಡಿಬಿಟ್ಟು ನಾನು ನಿಮಗೆ ರಿಸಲ್ಟ್ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಇದೊಂದು ತೊಗೊಂಡೆ ನಾನು, ಡಾಕ್ಟರ್ ಶೀತಸ್ ಅವ್ರದ್ದು ಇದು ತೊಗೊಂಡಿದ್ದೀನಿ, ಬಾಡಿ ಕ್ರೀಮ್ ತೊಗೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. 499 ಇದ್ರ ಪ್ರೈಸು. ನೋಡೋಣ, ಟ್ರೈ ಮಾಡಿ ಇದ್ರದ್ದು ರಿವ್ಯೂ ನಾನು ನಿಮಗೆ ಕೊಡ್ತೀನಿ ಆದಷ್ಟು ಬೇಗ. ಬಾಡಿ ಕ್ರೀಮ್ ಇದು ಡಾಕ್ಟರ್ ಶೀತಸ್ ಅವ್ರದ್ದು. ಸೊ ಇದೊಂದು ತಗೊಂಡೆ.
ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಬಂದು ಇದು ಬಂದು ಖಾದಿ ಅವ್ರದ್ದು ಸೇಮ್ ಸನ್ಸ್ಕ್ರೀನ್ ಲೋಷನ್ ಬಾಡಿದು. ನಂಗೆ ಆಲ್ಮೋಸ್ಟ್ ನನಗೆ ಕೈ ಸ್ಕಿನ್ದೆಲ್ಲ ನನಗೆ ಅಷ್ಟು ಟ್ಯಾನ್ ಆದರೆ ನಾನು ಹೆಂಗೆ ಬೇಕಾದ್ರೂ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ. ಬಟ್ ನನಗೆ ಬಾಡಿ ಟ್ಯಾನ್ ಆಗಿಬಿಟ್ರೆ ಹ್ಯಾಂಡ್ ಆ್ಯಂಡ್ ಲೆಗ್ ಎಲ್ಲ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಇದೊಂದು ತೊಗೊಂಡಿದ್ದೀನಿ, ಬಾಡಿ ಫೀಲ್ದು SPF 30 PA++ ಇಂತಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಇದನ್ನು. ಆ್ಯಂಡ್ ಇದ್ರ ಪ್ರೈಸ್ ಬಂದು 300 ರುಪೀಸು. ಇದೊಂದು ಟ್ರೈ ಮಾಡ್ತೀನಿ. ಲಾಸ್ಟ್ ಒಂದು ಬಂದು ಒಂದು ಲಿಪ್ಸ್ಟಿಕ್ ತೊಗೊಂಡೆ ನೈಕಾದಲ್ಲಿ. ಈ ಲಿಪ್ಸ್ಟಿಕ್ ಅಂತೂ ಈ ಶೇಡ್ ಅಂತೂ ತುಂಬ ಚೆನ್ನಾಗಿದೆ ಗೈಸ್. ಸೊ ಇದ್ರ ಶೇಡ್ ಬಂದು ಬ್ರೇಕಲ್ ಎಗ್ ಅಂತ. ಸೊ ಇದು ತುಂಬ ಚೆನ್ನಾಗಿದೆ ಅಂತೆ, ನೋಡೋಣ. ಇದನ್ನು ತೊಗೊಂಡಿದ್ದೀನಿ, ಯೂಸ್ ಮಾಡಿಬಿಟ್ಟು ಹೇಳ್ತೀನಿ. ಕ್ರೀಮಿ ಲಿಪ್ಸ್ಟಿಕ್ ತೊಗೊಂಡಿದ್ದೀನಿ 2. ಸೊ ನನ್ನ ಒಂದು ನೈಕಾದು ಪಾರ್ಸಲ್ ಬಂದು ಇಷ್ಟು ಆಗಿತ್ತು. ಇದು ವರ್ತ್ ಇದೆಯೋ ಇಲ್ವೋ, ಇಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿ ತೊಗೊಂಡಿರೋ ಪ್ರಾಡಕ್ಟ್ಗಳಿಗೆ ವರ್ತ್ ಇದೆಯೋ ಇಲ್ವೋ ಅಂತ ನಾನು ನಿಮ್ಗೆ ಖಂಡಿತವಾಗ್ಲೂ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋಗಳಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಯಾರಿಗಾದ್ರೂ ನಾನು ತೊಗೊಂಡಿರೋ ಪ್ರಾಡಕ್ಟ್ ಏನಾದರೂ ಲಿಂಕ್ ಬೇಕು ಅಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ನಾನು ನಿಮಗೆ ಅದ್ರ ಲಿಂಕ್ನ ಹಾಕ್ಕೊಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು.